ತಾಂತ್ರಿಕ ಸಮಸ್ಯೆಯಿಂದ ಬರೋಬ್ಬರಿ 9 ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಿದ್ದ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಕೊನೆಗೂ ಭೂಮಿಗೆ ವಾಪಸ್ ಆಗೋ ದಿನ ಹತ್ತಿರ ಬಂದಿದೆ. ಎಲ್ಲವೂ ಅಂದ್ಕೊಂಡಂತೆ ನಡೆದರೆ ಮುಂದಿನ ವಾರ ಭೂಮಿ ಮೇಲೆ ಕಾಲಿಡೋದು ಪಕ್ಕ. 9 ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿದ್ದ ಅವರು ಭೂಮಿಗೆ ಒಗ್ಗಿಕೊಳ್ಳೋದು ಅಷ್ಟೊಂದು ಈಸಿ ಅಲ್ಲ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ನಾಸಾ ಮಾಡಿಕೊಂಡಿದೆ. ಸುನೀತಾ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬರೋದಕ್ಕೆ ನಾಸಾ ಸ್ಪೇಸ್ ಎಕ್ಸ್ ಕ್ರೂ 10 ಆಪರೇಷನ್ ಶುರು ಮಾಡಿದೆ. ಈ ರೆಸ್ಕ್ಯೂ ಆಪರೇಷನ್ ಅಡಿಯಲ್ಲಿ ನಾಸಾ 4 ಗಗನಯಾತ್ರಿಗಳನ್ನು ಕಳಿಸಿಕೊಟ್ಟಿದೆ. ಬಾಹ್ಯಾಕಾಶಕ್ಕೆ ತಲುಪಿದ ನಂತರ 4 ಗಗನಯಾನಿಗಳು ಸುನೀತಾ ಹಾಗೂ ವಿಲ್ಮೋರ್ ಭೂಮಿಗೆ ಮರಳೋದನ್ನ ಕನ್ಫರ್ಮ್ ಮಾಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಕೂಡ ಕ್ರಿಯೇಟ್ ಆಗುತ್ತೆ. ಏಕೆಂದ್ರೆ ದೀರ್ಘಕಾಲ ಅವರು ಬಾಹ್ಯಾಕಾಶದಲ್ಲಿ ಉಳಿದುಕೊಂಡು ಭೂಮಿಗೆ ವಾಪಸ್ಸಾಗುವಾಗ ಏನೆಲ್ಲ ಸಮಸ್ಯೆ ಆಗಬಹುದು ಅನ್ನೋದು. ಖಂಡಿತವಾಗಿ ಗಗನಯಾತ್ರಿಗಳ ಮೇಲೆ ಒಂದಷ್ಟು ಎಫೆಕ್ಟ್ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಯಾಕಂದ್ರೆ 9 ತಿಂಗಳ ಕಾಲ ಗುರುತ್ವಾಕರ್ಷಣೆ ಪ್ರಕ್ರಿಯೆಯಿಂದ ದೂರ ಇದ್ದಾರೆ. ಬಾಹ್ಯಾಕಾಶದಿಂದ ಬಂದ ಮೇಲೆ ಎದುರಾಗೋ ದೊಡ್ಡ ಸಮಸ್ಯೆಯೇ ಅವರ ದೇಹ ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳೋದು. ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ಇರೋದ್ರಿಂದ ಪಾದಗಳು ಮಗುವಿನ ಪಾದಗಳಂತೆ ಭಾಸವಾಗುತ್ತೆ. ಕಾಲಿನ ದಪ್ಪ ಚರ್ಮವನ್ನ ಕಳೆದುಕೊಳ್ತಾರೆ. ಬಾಹ್ಯಾಕಾಶದಲ್ಲಿ ಸೂಕ್ಷ್ಮ ಗುರುತ್ವಾಕರ್ಷಣೆ ಇರೋದ್ರಿಂದ ಭೂಮಿಗೆ ಬರ್ತಾ ಇದ್ದ ಹಾಗೆ ತಲೆ ಸುತ್ತೋದು, ವಾಕರಿಕೆ ಸೇರಿದ ಹಾಗೆ ಮುಂತಾದ ಎಫೆಕ್ಟ್ಗಳು ಆಗಬಹುದು. ಜ್ವರ ಬಂದಂತಾಗತ್ತೆ. ದೈಹಿಕವಾಗಿ ಸಾಮಾನ್ಯ ಸ್ಥಿತಿಗೆ ಮರಳೋದಕ್ಕೆ ಒಂದಷ್ಟು ವಾರಗಳೇ ಬೇಕಾಗಬಹುದು. ಸೂಕ್ಷ್ಮ ಗುರುತ್ವಾಕರ್ಷಣೆ ಹೊಂದಿರೋ ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಗಳು ನಡೆಯೋದಿಲ್ಲ, ಬದಲಿಗೆ ತೇಲ್ತಾರೆ. ನೌಕೆಯಲ್ಲಿ ಕೈ ಸಹಾಯದಿಂದ ಹಿಂದೆ ಮುಂದೆ ಚಲಿಸಬೇಕಾಗತ್ತೆ. ಇಲ್ಲದೇ ಇದ್ರೆ ಹಾರಾಡಬೇಕಾಗತ್ತೆ. ಬಾಹ್ಯಾಕಾಶದಲ್ಲಿ ನಿಲ್ಲದೇ ಇರೋದ್ರಿಂದ, ನಡೆಯದೇ ಇರೋದ್ರಿಂದ ಪಾದಗಳ ಮೇಲೆ ಒತ್ತಡ ಬೀಳೋದಿಲ್ಲ. ಇದರಿಂದ ಪಾದದ ಇಮ್ಮಡಿ ಮೇಲಿನ ದಪ್ಪ ಚರ್ಮ ಸಡಿಲವಾಗುತ್ತೆ. ಭೂಮಿಗೆ ಬರ್ತಾ ಇದ್ದ ಹಾಗೆ ಗುರುತ್ವಾಕರ್ಷಣ ಬಲ ಸಿಗುತ್ತೆ. ಈ ಅವಧಿಯಲ್ಲಿ ಪಾದಗಳು ತುಂಬಾ ಸೂಕ್ಷ್ಮವಾಗಿರುತ್ತೆ. ಸೊ ಮೃದುವಾದ ಬೂಟ್ಗಳನ್ನು ಧರಿಸಿದ ಮೇಲೆ ಏಕಾಏಕಿ ಬರಿಗಾಲಲ್ಲಿ ನಡೆಯೋ ಅನುಭವ ಆಗುತ್ತೆ. ಇದರಿಂದ ಅಸ್ವಸ್ಥತೆ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಗಗನಯಾತ್ರಿಗಳು ಭೂಮಿಯ ಗುರುತ್ವಾಕರ್ಷಣೆಗೆ ಒಗ್ಗಿಕೊಳ್ಳೋದಕ್ಕೆ ಬಾಹ್ಯಾಕಾಶ ಸಂಸ್ಥೆ ಪುನರ್ವಸತಿ ಕೇಂದ್ರವನ್ನ ತೆರೆಯುತ್ತೆ. ಅದರ ಅಡಿಯಲ್ಲಿ ಹಿಂದಿರುಗೋ ಗಗನಯಾತ್ರಿಗಳಿಗೆ ಭೂಮಿಗೆ ಒಗ್ಗಿಕೊಳ್ಳೋದಕ್ಕೆ ಬೇಕಾದ ಎಲ್ಲಾ ರೀತಿಯ ಸಹಾಯ ಮಾಡುತ್ತೆ. ಅದು ಹೇಗೆ ಅಂದ್ರೆ, ನೆಲದ ಮೇಲೆ ನಿಧಾನವಾಗಿ ನಡೆಯೋದಕ್ಕೆ ಸಹಾಯ ಮಾಡೋದು, ಮೊದಲು ಮೃದುವಾದ ಮೇಲ್ಮೈ ಜಾಗದಲ್ಲಿ ನಡೆಸೋದು, ಕಾಲುಗಳನ್ನು ಬಲಪಡಿಸೋದಕ್ಕೆ ವ್ಯಾಯಾಮ ಮಾಡಿಸೋದು, ಬ್ಯಾಲೆನ್ಸ್ ಕಾಯ್ದುಕೊಳ್ಳೋದಕ್ಕೆ ತರಬೇತಿ ನೀಡೋದು, ಆಹಾರ ಅಗತ್ಯ ಔಷಧಿಗಳನ್ನು ದೇಹದ ಪರಿಸ್ಥಿತಿಗೆ ಅನುಗುಣವಾಗಿ ಕೊಡೋದು. ಪುನರ್ವಸತಿ ಹಲವಾರು ವಾರಗಳ ತನಕ ನಡೆಯುತ್ತೆ. ನಾಸಾ ವೈದ್ಯಕೀಯ ತಂಡದಿಂದ ನಿರಂತರವಾಗಿ ಅವರ ಆರೋಗ್ಯದ ಬಗ್ಗೆ ಒಂದಷ್ಟು ಮೇಲ್ವಿಚಾರಣೆಯನ್ನ ಕೂಡ ಮಾಡ್ತಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಅವರು ಫೇಸ್ ಮಾಡಬೇಕಾಗಿ ಬರುತ್ತೆ. ಅದರಲ್ಲೂ ಸದ್ಯ ಸಮಾಧಾನದ ವಿಚಾರ ಅಂದ್ರೆ ಇಷ್ಟು ದಿನಗಳಾದ್ಮೇಲೆ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಭೂಮಿಗೆ ವಾಪಸ್ ಆಗ್ತಾ ಇರೋದು. ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಸಹಕಾರದೊಂದಿಗೆ ಕಾರ್ಯಾಚರಣೆ ಮಾಡ್ತಾ ಇರೋ ನಾಸಾ ಫಾಲ್ಕನ್ 9 ರಾಕೆಟ್ ಮೂಲಕ ಕ್ರೂ 10 ಮಿಷನ್ ಅನ್ನ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳಿಸಿಕೊಟ್ಟಿದೆ. ಈ ನೌಕೆ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಿದ ಮೇಲೆ ಡಾಂಕಿಂಗ್ ಪ್ರಕ್ರಿಯೆ ನಡೆಯುತ್ತೆ. ತಾಂತ್ರಿಕ ಸಮಸ್ಯೆಗೆ ಸಿಲುಕಿದ್ದ ನೌಕೆಯಿಂದ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಕ್ರೂ 10 ಮಿಷನ್ಗೆ ಶಿಫ್ಟ್ ಆಗ್ತಾರೆ. ಇದೆಲ್ಲ ಪ್ರಕ್ರಿಯೆ ಮುಗಿಯೋದಕ್ಕೂ ಒಂದಷ್ಟು ಟೈಮ್ ಹಿಡಿಯುತ್ತೆ. ಎಲ್ಲವೂ ಅಂದ್ಕೊಂಡ ರೀತಿಯಲ್ಲೇ ಆದರೆ ಮಾರ್ಚ್ 19ನೇ ತಾರೀಕು ಬಾಹ್ಯಾಕಾಶದಿಂದ ಭೂಮಿಯತ್ತ ಹೊರಡ್ತಾರೆ. ಅದರಲ್ಲೂ ಭೂಮಿಗೆ ಬಂದ ಮೇಲೆ ಅವರ ಪರಿಸ್ಥಿತಿ ಏನು ಅನ್ನೋದಕ್ಕೆ ಒಂದಷ್ಟು ಆತಂಕ ಕೂಡ ಇದೆ. ಯಾಕೆಂದ್ರೆ ಇಲ್ಲಿಗೆ ಬಂದ ಮೇಲೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಭೂಮಿಯಿಂದ ಸೂರ್ಯನಿಗೆ ದೂರ ಇರೋ 150 ಮಿಲಿಯನ್ ಕಿಲೋಮೀಟರ್ ದೂರ ಇದೆ. ಅಲ್ಲಿಂದ ಸೂರ್ಯ ಕಿರಣಗಳು ಭೂಮಿಗೆ ಬರಬೇಕಂದ್ರೆ 9 ರಿಂದ 10 ನಿಮಿಷಗಳು ಬೇಕು. ಆ ಸೂರ್ಯನ ಕಿರಣಗಳು 4 ಲೇಯರ್ ದಾಟಿ ಬರಬೇಕು. 4 ಲೇಯರ್ ದಾಟಿ ಬಂದ್ರೆ ಮಾತ್ರ ಉಪಯುಕ್ತ, ಇಲ್ಲದೇ ಇದ್ರೆ ಮಾರಕ. ಆದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸೂರ್ಯನ ತಾಪಕ್ಕೆ ಒಳಗಾಗಿದ್ದಾರೆ. ಮೈಕ್ರೋ ಗ್ರಾವಿಟಿ ಇರೋದ್ರಿಂದ ಎಲ್ಲ ತರಹದ ರೇಡಿಯೇಷನ್ ಅವರ ಮೇಲೆ ಪರಿಣಾಮ ಬೀರುತ್ತೆ. ಇಂತಹ ರೇಡಿಯೇಷನ್ ನಡುವೆ ಸುನೀತಾ ವಿಲಿಯಮ್ಸ್ ಬರೋಬ್ಬರಿ 9 ತಿಂಗಳು ಕಳೆದಿದ್ದಾರೆ. ಪ್ರೋಟೀನ್ ಟ್ಯಾಬ್ಲೆಟ್ಸ್, ಕೆಲವೊಂದು ಹೈ ಎನರ್ಜಿ ನಿರಂತರವಾಗಿ ಪಡಿತಾ ಇದ್ರು. ಇದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅವಧಿಗಿಂತ ಹೆಚ್ಚು ಟೈಮ್ ಇದ್ರೆ ಕಣ್ಣಿನಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಮೆದುಳಿನ ಕಾರ್ಯವೈಖರಿ ಮೇಲೂ ಕೂಡ ಪರಿಣಾಮ ಬೀರಬಹುದು. ಹಾಗೆ ಭೂಮಿಗೆ ಬರ್ತಾ ಇದ್ದ ಹಾಗೆ ಗುರುತ್ವಾಕರ್ಷಣೆಯ ಬಲಕ್ಕೆ ದೇಹದಲ್ಲಿ ಸಮತೋಲನ ಕಾಪಾಡಿಕೊಳ್ಳೋದು ಕೂಡ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಬರೋಬ್ಬರಿ 9 ತಿಂಗಳಾದ ಮೇಲೆ ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ. ಅಂದ್ಕೊಂಡ ಹಾಗೆ ಆದರೆ ಆಗಲೇ ಹೇಳಿದ ಹಾಗೆ ಮಾರ್ಚ್ 19ಕ್ಕೆ ಅವರು ಭೂಮಿಗೆ ಬಂದಿಳಿತಾರೆ. ಇದೆಲ್ಲವೂ ಕೂಡ ಸುಗಮವಾಗಿ ಸಾಗಲಿ,
ಬಂದ ಮೇಲೆ ಅವರ ಆರೋಗ್ಯ ಕೂಡ ಸುಧಾರಿಸ್ಕೊಳ್ಳಿ ಅನ್ನೋದೇ ಎಲ್ಲರ ಆಶಯ.